ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಪುರೋಹಿತರು ಮುಹೂರ್ತ ಮೀರ್ತಾ ಇದೆ, ನಿನ್ನ ನಿರ್ಧಾರ ಏನು ಹೇಳಪ್ಪ ಅಂತ ಕೇಳಿದ ತಕ್ಷಣ ಈ ಕಡೆ ಕಲ್ಯಾಣಿ ಕೂಡ ತುಂಬಾ ಭಯ ಪಟ್ಕೊಂಡು, ರಾಮ್ ಯಾಕೋ ಇವನು ಈ ರೀತಿ ಮಾಡ್ತಾ ಇದ್ದಾನೆ, ಅಲ್ಲ ಇಷ್ಟ ಇದೆ ಅಂತ ಹೇಳೋಕ್ಕೆ ಯಾಕೋ ಇಷ್ಟೊಂದು ಸಮಯನ ತಗೊಳ್ತಾ ಇದ್ದಾನೆ ಅಂದಿದ ತಕ್ಷಣ, ದೊಡ್ಡಮ್ಮ ನನಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾನೆ. ಏನೋ ಆಗಿದೆ ಹೇಳು ಮಾದೇವ ಇಷ್ಟ ಅಂತ ಕಲ್ಯಾಣಿ ಕೇಳಿದ ತಕ್ಷಣ, ಮಾದೇವ ಏನೂ ಮಾತಾಡ್ದೇನೆ ಇಲ್ಲಿ ಕಾವ್ಯ ಮಾತಾಡಿರ್ತಾಳೆ ಅಲ್ವಾ, ನನಗೂ ನಿಮಗೂ ಸೆಟ್ ಆಗೋದಿಲ್ಲ, ನಾನು ಉತ್ತರ ನೀವು ದಕ್ಷಿಣ, ನನಗೆ ಮ್ಯಾರೇಜ್ ಅನ್ನೋ ಇನ್ಸ್ಟಿಟ್ಯೂಟ್ ಅವಶ್ಯಕತೆ ಇಲ್ಲ ಅಂತ ಹೇಳಿರ್ತಾಳೆ. ಅದನ್ನು ನೆನ್ಪು ಮಾಡ್ಕೊಳ್ತಾನೆ. ಹಾಗೆ ಈ ಕಡೆ ಅವ್ರ ಅಮ್ಮ ಕೂಡ ಈ ಮದುವೆ ಏನಾದರೂ ಕಾವ್ಯ ಒಪ್ಕೊಳ್ಳಿಲ್ಲ ಅಂದಿದ್ರೆ ನಾನು ಪ್ರಾಣನೇ ಬಿಟ್ಬಿಡ್ತಿದ್ದೆ, ನನ್ನ ಜೀವ ಇದ್ರೂ ಕೂಡ ಏನು ಪ್ರಯೋಜನ, ನಾನಿಬ್ಬರು ಮಕ್ಕಳಿಗೂ ಕೂಡ ನಾನು ಮದುವೆ ಮಾಡೋಕ್ಕಾಗಿಲ್ಲ ಅಂದಮೇಲೆ ನಾನು ಯಾಕೆ ಬದುಕಿರಬೇಕು, ನಾನು ಸಾಯೋದೇ ವಾಸಿ ಅಂತ ಹೇಳಿರ್ತಾರೆ ಅಲ್ವಾ. ಎರಡನ್ನೂ ಕೂಡ ನೆನ್ಪು ಮಾಡ್ಕೊಳ್ತಾನೆ. ಅವಾಗ ಕಾವ್ಯನೂ ಕೂಡ, ಮಾದೇವ್ ಅವರೇ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಬಿಡಿ, ನೀವು ಯಾವುದೇ ನಿರ್ಧಾರ ತೊಗೊಂಡ್ರೂ ಕೂಡ ಅದಕ್ಕೆ ನನ್ನ ಒಪ್ಪಿಗೆ ಇದೆ, ದಯವಿಟ್ಟು ಬೇಗ ಉತ್ತರ ಕೊಡಿ ಅಂತ ಕಾವ್ಯ ಕೇಳ್ತಾ ಇರಬೇಕಾದ್ರೆ, ಇವಾಗ ನನ್ನ ಜೀವನ ನಿಮ್ಮ ಕೈಯಲ್ಲಿದೆ, ದಯವಿಟ್ಟು ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡಿ, ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ, ಹೇಳಿ ಮಾದೇವ ಅವರೇ ಅಂತ ಮನಸ್ಸಲ್ಲೇ ಇಲ್ಲಿ ಕೇಳ್ತಾ ಇರಬೇಕಾದ್ರೆ, ಮಾದೇವಾಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲ್ಲ. ಎಲ್ಲರೂ ಕೂಡ ತುಂಬ ಗಾಬರಿಯಾಗಿ, ಯಾಕಪ್ಪ ಏನಾಯಿತು, ನಿನ್ನ ನಿರ್ಧಾರ ಏನು ಅಂತ ಹೇಳ್ಬಿಡು ಅಂತ ಕೇಳಿದಾಗ, ಮಾದೇವನು ಕೂಡ ಧೈರ್ಯ ಮಾಡಿಕೊಂಡು ನನಗೆ ಕಾವ್ಯನ ಮದುವೆ ಆಗೋಕ್ಕೆ ಒಪ್ಪಿಗೆ ಇದೆ ಅಂತ ಹೇಳ್ಬಿಡ್ತಾನೆ. ಅದನ್ನು ಕೇಳಿಸ್ಕೊಂಡು ಎಲ್ಲರಿಗೂ ಕೂಡ ಖುಷಿ, ಆದರೆ ಕಾವ್ಯಗೆ ಮಾತ್ರ ತುಂಬಾ ಗಾಬರಿ ಆಗಿಬಿಡುತ್ತೆ. ಮಾದೇವ ಅವರೇ ಏನು ಹೇಳ್ತಾ ಇದ್ದೀರಾ, ನಿಜವಾಗ್ಲೂ ಕೂಡ ನೀವು ಸತ್ಯ ಹೇಳ್ತಾ ಇದ್ದೀರಾ, ನನ್ನನ್ನು ಮದುವೆ ಆಗೋಕ್ಕೆ ನಿಮಗೆ ಇಷ್ಟ ಇದೆನಾ, ಸರಿಯಾಗಿ ಯೋಚನೆ ಮಾಡಿ ಹೇಳಿ ಅಂತ ಕೇಳಿದಾಗ, ನಾನು ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡಿದ್ದೀನಿ, ಈ ಮದುವೆ ಆಗೋಕ್ಕೆ ನನಗೆ ಒಪ್ಪಿಗೆ ಇದೆ ಅಂತ ಹೇಳ್ಬಿಡ್ತಾನೆ. ಇದನ್ನು ಕೇಳಿಸ್ಕೊಂಡು ಕಲ್ಯಾಣಿಗಂತೂ ತುಂಬ ಖುಷಿ, ಆದರೆ ಮಹೇಶ್ವರಿ ಮಾತ್ರ ಇವನೇನು ಈ ರೀತಿ ಉಲ್ಟಾ ಹೊಡೆದ, ನಾನೇನೋ ಈ ಮದುವೆ ನಿಂತೋಗುತ್ತೆ ಅಂತ ಖುಷಿಯಲ್ಲಿದ್ದರೆ, ಕೊನೆಗೂ ಕೂಡ ಇವನು ಸಿಕ್ಕಿದ್ದೆ ಚಾನ್ಸ್ ಅಂತ ಮದುವೆ ಆಗ್ತಾ ಇದ್ದಾನೆ ಅಂತ ಕೋಪ ಮಾಡಿಕೊಂಡು ಕಿಟ್ಟಿ ಹತ್ರ ಹೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಕಾವ್ಯನು ಕೂಡ, ಅಯ್ಯೋ ಎಂಥ ನಿರ್ಧಾರ ಮಾಡಿಬಿಟ್ರು, ನನ್ನನ್ನು ನಂಬಿಸ್ಬಿಟ್ಟು ಮೋಸ ಮಾಡಿಬಿಟ್ಟ, ಈ ಥರ ಮಾಡ್ತೀಯ ಅಂತ ನಾನು ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ, ಜೀವನದಲ್ಲಿ ಯಾವತ್ತೂ ಕೂಡ ನಾನು ನಿನ್ನ ಕ್ಷಮಿಸೋದೇ ಇಲ್ಲ, ನನ್ನ ಜೀವನನೇ ಹಾಳು ಮಾಡಿಬಿಟ್ಟೆ ಅಂದಿದ ತಕ್ಷಣ, ಸರಿ ಆಯಿತು ಇಬ್ಬರು ಕೂಡ ಕೈ ಮುಗಿದು ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಆವಾಗ ಈ ಕಡೆ ಮಾದೇವ ಕೂಡ ಸಭಾಂಗಣಕ್ಕೆ ಕೈ ಮುಗಿದು ಕುತ್ಕೊಂಡಿದ್ದ ತಕ್ಷಣ ಕಾವ್ಯ ಕೋಪ ಮಾಡ್ಕೊಂಡು ಹಾಗೆ ನಿಂತಿರ್ತಾಳೆ. ಆವಾಗ ಅವ್ರ ಅಮ್ಮ ಬಂದ್ಬಿಟ್ಟು ಕಾವ್ಯನೂ ಕೂಡ ಕುತ್ಕೊಳ್ಳೋಕ್ಕೆ ಹೇಳ್ತಾರೆ. ಇಬ್ಬರು ಕೂಡ ಕೂತ್ಕೊಂಡಿದ್ದ ತಕ್ಷಣ ಪುರೋಹಿತರು ಕೂಡ ಮಂತ್ರನ ಹೇಳೋಕೆ ಶುರು ಮಾಡ್ತಾರೆ. ಮೊದಲಿಗಿರೋ ಎಲ್ಲ ಶಾಸ್ತ್ರಗಳನ್ನು ಕೂಡ ಮುಗಿಸ್ಬಿಟ್ಟು ಈ ತಾಳಿನ ತಗೊಂಡೋಗಿ ಎಲ್ಲರ ಹತ್ರ ನಮಸ್ಕಾರ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಈ ಕಡೆ ಮಾದೇವ ತಂಗಿ ಕೂಡ ತಾಳಿನ ತಗೊಂಡು ಪ್ರತಿಯೊಬ್ಬರ ಹತ್ರನೂ ಕೂಡ ಹೋಗ್ಬಿಟ್ಟು ತಾಳಿಗೆ ಆಶೀರ್ವಾದನ ಮಾಡಿಸ್ತಾ ಇರಬೇಕಾದ್ರೆ, ಕಾವ್ಯಗಂತೂ ತುಂಬಾನೇ ಭಯ ಆಗ್ತಾ ಇರುತ್ತೆ. ಇನ್ನೂ ಕೂಡ ನಿಮಗೆ ಕಾಲಾವಕಾಶ ಇದೆ, ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡಿ, ನಿಜವಾಗ್ಲೂ ಕೂಡ ನೀವು ತಪ್ಪು ಮಾಡ್ತಾ ಇದ್ದೀರಾ, ಈ ಮದುವೆ ಆದರೆ ಖಂಡಿತವಾಗಿಯೂ ಕೂಡ ನಾವಿಬ್ಬರು ಖುಷಿಯಾಗಿರಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ ಕಾವ್ಯ ಮನಸ್ಸಲ್ಲೇ ಮಾತಾಡ್ತಾ ಇರಬೇಕಾದ್ರೆ, ನೋಡು ಕಾವ್ಯ ನಿನಗೆ ಇದರಿಂದ ತುಂಬಾ ಬೇಜಾರಾಗುತ್ತೆ ಅಂತ ಗೊತ್ತು, ಆದರೆ ನನಗೂ ಕೂಡ ಅನಿವಾರ್ಯತೆ ಇದೆ, ಈ ಮದುವೆನ ನಾನೇನಾದರೂ ಆಗಲಿಲ್ಲ ಅಂದರೆ ನಮ್ಮಮ್ಮ ಪ್ರಾಣನೇ ಬಿಟ್ಬಿಡ್ತಾರೆ, ಅವರು ಸದಾಕಾಲ ನಮ್ಮ ಜೊತೆಗಿರಬೇಕು, ಇನ್ನೂ ಸ್ವಲ್ಪ ದಿನ ಖುಷಿಯಾಗಿರಬೇಕು ಅಂದರೆ ನಾನು ಈ ಮದುವೆನ ಆಗಲೇಬೇಕು, ಇಲ್ಲ ಅಂದರೆ ನಾನು ನನ್ನ ತಾಯಿನ ಕಳ್ಕೊಳ್ತೀನಿ ಅಂತ ಮಾದೇವ ಕೂಡ ಮನಸ್ಸಲ್ಲೇ ಅನ್ಕೊಳ್ತಾ ಇರ್ತಾನೆ. ಅದೇ ಟೈಮ್ಗೆ ಈ ಕಡೆ ಪಂಚಮಿ ಕೂಡ ತಾಳಿನ ತಗೊಂಡು ಬಂದು ಪುರೋಹಿತರು ಕೈಗೆ ಕೊಡ್ತಾಳೆ. ಸರಿ ತಗೊಳಪ್ಪ ತಾಳಿನ ಅಂತ ಹೇಳ್ಬಿಟ್ಟು ಈ ಕಡೆ ಮಾದೇವ ಕೈಗೆ ಕೊಟ್ಟಿದ ತಕ್ಷಣ, ಮಾದೇವ ಅಂತೂ ತಾಳಿನ ಹಿಡ್ಕೊಂಡು ತುಂಬಾನೇ ನಡುಗ್ತಾ ಇರ್ತಾನೆ. ದಯವಿಟ್ಟು ಯೋಚನೆ ಮಾಡಿ, ಇದೇ ಕೊನೆ ಕ್ಷಣ, ನನ್ನ ಜೀವನನ ಹಾಳು ಮಾಡಿಬಿಡಿ ಅಂತ ಕಾವ್ಯ ಹೇಳ್ತಾ ಇರಬೇಕಾದ್ರೆ, ದಯವಿಟ್ಟು ಕಾವ್ಯ ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳ್ಬಿಟ್ಟು ಮಾದೇವ ತಾಳಿನ ಕಟ್ಟೇ ಬಿಡ್ತಾನೆ. ಅದನ್ನು ನೋಡ್ಬಿಟ್ಟು ಕಾವ್ಯಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಸರಿ ಇವಾಗ ತಾಳಿಗೆ ಪೂಜೆ ಮಾಡು ಅಂತ ಪುರೋಹಿತರು ಹೇಳಿದ ತಕ್ಷಣ ಮಾದೇವ ಪೂಜೆ ಮಾಡಬೇಕು ಅಂತ ಹೋಗ್ತಾನೆ. ಆದರೆ ಕಾವ್ಯ ಕೋಪ ಮಾಡಿಕೊಂಡು ಹಾಗೆ ಕೂತಿರ್ತಾಳೆ. ಆವಾಗ ಅವ್ರ ಅಮ್ಮ ಬಂದ್ಬಿಟ್ಟು ತಾಳಿ ಪೂಜೆನ ಮಾಡಿಸ್ತಾರೆ. ಅದಾದಮೇಲೆ ಹಣೆಗೆ ಸಿಂಧೂರನ ಇಡು ಅಂದಿದ ತಕ್ಷಣ ಆವಾಗ ಕಾವ್ಯ ಅಮ್ಮನೇ ಹೆಲ್ಪ್ ಮಾಡಿಬಿಟ್ಟು ಸಿಂಧೂರನ ಇಡೋ ಕೇಳ್ತಾರೆ. ಇನ್ನು ಕಾವ್ಯ ಅಂತೂ ಯಾವುದಕ್ಕೂ ಕೂಡ ರೆಸ್ಪಾನ್ಸ್ ಮಾಡ್ತಾ ಇರೋದಿಲ್ಲ. ಸರಿ ಇವಾಗ ಅಗ್ನಿಕುಂಡನ 3 ಸುತ್ತಾಕಿ ಅಂತ ಪುರೋಹಿತರು ಹೇಳಿದ ತಕ್ಷಣ ಕಾವ್ಯ ಇಲ್ಲಿ ಮಾದೇವನ ಕೈ ಹಿಡಿಯೋಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾಳೆ. ಅಲ್ಲಿಗೂ ಕೂಡ ಅವ್ರ ಅಮ್ಮ ಬಂದ್ಬಿಟ್ಟು ಇಬ್ಬರು ಕೂಡ ಕೈ ಹಿಡಿದು 3 ಸುತ್ತು ಹಾಕಿ ಅಂತ ಹೇಳಿದ ತಕ್ಷಣ ಮಾದೇವ ತುಂಬಾನೇ ಬೇಜಾರು ಮಾಡ್ಕೊಂಡಿರ್ತಾನೆ. ಏನು ಮಾಡೋದು ಕಾವ್ಯ, ನನ್ನ ಜೀವನಕ್ಕೋಸ್ಕರ ನಾನು ಈ ತಪ್ಪನ್ನ ಮಾಡಿದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳಿದಾಗ, ಈ ಜೀವ ಇರೋ ತನಕನೂ ಕೂಡ ನಿನಗೆ ಮಾತ್ರ ಕ್ಷಮೆ ಇಲ್ಲ ಅಂತ ಕಾವ್ಯ ಹೇಳ್ಬಿಡ್ತಾಳೆ. ಇನ್ನು ಅದೆಲ್ಲ ಆದಮೇಲೆ ಕಾಲುಂಗುರ ಹಾಕೋದು ಕೂಡ ಇರುತ್ತೆ. ಮಾದೇವನು ಕೂಡ ಇಲ್ಲಿ ಕಾವ್ಯ ಕಾಲಿಗೆ ಕಾಲುಂಗುರನ ಹಾಕ್ತಾನೆ. ಅದಾದಮೇಲೆ ಹಿರಿಯರ ಹತ್ರ ಆಶೀರ್ವಾದ
ತಗೊಳ್ಳಿ ಅಂದಿದ ತಕ್ಷಣ ಮಾದೇವ ಕಾವ್ಯ ಇಬ್ಬರು ಕೂಡ ಕಲ್ಯಾಣಿ ಹತ್ರ ಬಂದ್ಬಿಟ್ಟು ಆಶೀರ್ವಾದನ ತಗೊಳ್ತಾರೆ. ಮಾದೇವ ಹೋಗು ನಿಮ್ಮ ಅತ್ತೆ ಮಾವನ ಹತ್ರ ಆಶೀರ್ವಾದ ತಗೋ ಅಂದಿದ ತಕ್ಷಣ ಇಲ್ಲಿ ಕಾವ್ಯನ ಕರ್ಕೊಂಡು ಬಂದು ಅವ್ರ ಅಪ್ಪ ಅಮ್ಮನ ಹತ್ರ ಆಶೀರ್ವಾದನ ತಗೊಳ್ತಾನೆ. ನಿಜವಾಗ್ಲೂ ಕಾವ್ಯ ನೀನು ಇವತ್ತು ನನ್ನ ಮಾನ ಮರ್ಯಾದೆನ ಉಳಿಸ್ಬಿಟ್ಟೆ. ಆ ದೇವರು ಖಂಡಿತವಾಗಿಯೂ ಕೂಡ ನಿನ್ನ ಆಸೆ ಕನಸುಗಳನ್ನ ಈಡೇರಿಸ್ತಾನೆ. ಮುಂದೆ ನಿನ್ನ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಅವ್ರ ಅಪ್ಪ ಹೇಳಿದ ತಕ್ಷಣ ಕಾವ್ಯಗಂತೂ ತುಂಬಾ ಕೋಪ ಬರ್ತಾ ಇರುತ್ತೆ. ಈ ಕಡೆ ಮಾದೇವ ಕೂಡ ತುಂಬ ಬೇಜಾರು ಮಾಡಿಕೊಂಡು ಕಾವ್ಯನ ನೋಡ್ತಾ ಇರ್ತಾನೆ. ಇದಿಷ್ಟು ಇವತ್ತಿನ ಸಂಚಿಕೆ. ಇನ್ನು ನಾಳಿನ ಸಂಚಿಕೆಯಲ್ಲಿ ರಾಮು ಕಾರ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಡಿಕ್ಕಿನ ಓಪನ್ ಮಾಡಿ ಚೆಕ್ ಮಾಡಬೇಕು ಅಂತ ಹೇಳ್ತಾರೆ. ನೋಡಿದರೆ ಪ್ರೇಮ ಡಿಕ್ಕಿಯಲ್ಲಿ ಇರ್ತಾಳೆ. ಹಾಗಿದ್ರೆ ಇವಾಗ ರಾಮ್ ಮತ್ತು ಪ್ರೇಮ್ ವಿಚಾರದಲ್ಲಿ ಯಾವ ರೀತಿ ಟ್ವಿಸ್ಟ್ ಸಿಗುತ್ತೆ ಅಂತ ನೋಡಬೇಕು. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.